ದೊಡ್ಡ ಇದಲ್ಲ ಅದು. ಯಾಕಂದ್ರೆ ಅವ್ರ ಬದುಕು ಆರ್ಥಿಕವಾಗಿ ಭದ್ರ ಇರ್ತದಲ್ಲ, ಅದು ಇರಲಿ. ಇಲ್ಲ ಹೇಳ್ಬೇಕಾಗಿದ್ದೇನಪ್ಪ ಅಂದ್ರೆ ಯಡಿಯೂರಪ್ಪನವ್ರ ಮುಂದೆ ಇದೊಂದು ದೊಡ್ಡ ಚಿಂತೆ ಆಗ್ಯದ. ಇಲ್ಲಿಂದ ಗೆಲ್ಲಿಸಲೇಬೇಕಂಥದ್ದು ಮತ್ತು ಗೆಲ್ಲುವ ಸಾಧ್ಯತೆಗಳು ಬಿ ಜೆ ಪಿಗೆ ಹೆಚ್ಚಿದ್ದಾವೆ ಅಂತೇಳಿ. ಯಾಕಂದ್ರೆ ಇನ್ನೂವರೆಗೆ ಸಾದಿಕ್ ಪೈಲ್ವಾನರು ಮಲ್ಲಿಕಾರ್ಜುನರು ಸಪೋರ್ಟ್ ಮಾಡಿರ್ಬೋದು, ಮತ್ತೇನೋ ಮಾಡಿರ್ಬೋದು. ಆದರೂ ಸಹಿತ ಉಳಿದ ಮುಸ್ಲಿಮರಲ್ಲೇ ನಮಗೆ ಕೊಟ್ಟಿಲ್ಲಪ್ಪ ಟಿಕೆಟ್ ಅನ್ನುವಂಥ ಅಸಮಾಧಾನ ಮಾತ್ರ ಏನು ಕಡಿಮೆ ಇಲ್ಲ. ಅದನ್ನು ಸದುಪಯೋಗ ಮಾಡ್ಕೊಳ್ಳೋದು, ಅದನ್ನು ಓಟಾಗಿ ಪರಿವರ್ತನೆ ಮಾಡ್ಕೊಳ್ಳೋದು, ಅದು ಯಡಿಯೂರಪ್ಪನವ್ರಿಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಮೋಸ್ಟ್ಲಿ ಅದು ಮಾಡ್ಬೋದು ಅಂತ ಅನಿಸ್ತದ ಅವ್ರ ಮಗ ಮತ್ತು ಅವರು. ಹೀಗಾಗಿ ಒಂದಿಷ್ಟು ಹೋಪ್ಸ್ ಹೇಳೋದು ದಾವಣಗೆರೆಯಲ್ಲಿ ಇನ್ನೂ ಇದೆ. ಆದರೆ ಬಾಗಲಕೋಟೆಯಲ್ಲೇ ಒಂದು ವೇಳೆ ಬಿ ಜೆ ಪಿ ಗೆದ್ದರು ಕ್ರೆಡಿಟ್ ಹೋಗೋದು ಯಾರಿಗಪ್ಪ ಅಂತಂದ್ರೆ ಅದು ಕೇವಲ ವೀರಣ್ಣ ಚಲಂತಿಮಠರಿಗೆ ಮಾತ್ರ ಅಂತೇಳಿ. ಯಾಕಂದರೆ ಅಲ್ಲೇ ಇದರಲ್ಲಿ ಬಾಗಲಕೋಟೆಯಲ್ಲಿ ಅವ್ರು ತಮ್ಮದೇ ಆದಂಥ ಒಂದು ವ್ಯಕ್ತಿತ್ವವನ್ನು ವೀರಣ್ಣ ಚಲಂತಿಮಠರು ಬೆಳೆಸ್ಕೊಂಡಿದ್ದಾರೆ. ಜೊತೆಗಲ್ಲಿ RSS ಸಂಘ ಪರಿವಾರ ಜನ ಸಾಕಷ್ಟು ಓಡಾಡಿ ಕೆಲಸ ಮಾಡುವಂಥವ್ರು ಇದ್ದಾರೆ. ಅದ್ರ ಜೊತೆಗೆ ಹಿಂದುತ್ವದ ಬಗ್ಗೆ ಭಾಳಷ್ಟು ಮಾತಾಡೋ ಜನನೂ ಅಲ್ಲಿದ್ದಾರೆ. ಅದು ತೊಗೊಂಡು ಮನಸ್ಸನ್ನು ತಮ್ಮ ಕಡೆ ಗ್ರ್ಯಾಬ್ ಮಾಡಿಕೊಂಡು ಗೆಲ್ಲುವ ಎಲ್ಲ ಸಾಧ್ಯತೆಗಳು ಇದ್ದಾವೆ ಆ ಭಾಗದಾಗ. ಅದಕ್ಕೆ ಒಂದಲ್ಲಿ ಗೆದ್ದರೆ ಚಲಂತಿಮಠ ಅವ್ರಿಗೆ ಹೋಗ್ತೈತೆ. ಅದು ಯಡಿಯೂರಪ್ಪನವ್ರಿಗೆ ಎಷ್ಟು ಮಟ್ಟಿಗೆ ಬಂದು ಹೆಲ್ಪ್ ಆಗ್ತದೆ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ದಾವಣಗೆರೆ ಮಾತ್ರ ಗೆದ್ದರೆ ಅದು ಪೂರ್ಣ ಕ್ರೆಡಿಟ್ ಯಾರಿಗೆ ಬರೋದಪ್ಪ ಅಂತಂದ್ರೆ ಯಡಿಯೂರಪ್ಪನವ್ರಿಗೆ. ಮತ್ತು ಎರಡೂ ಗೆದ್ರಂತೆ ಮುಗಿದೋಗ್ಬಿಡ್ತು. ಯಡಿಯೂರಪ್ಪನವ್ರು ಅಂತ ಹೀರೋಣ ಆಗಿಬಿಟ್ಟಿರ್ತಾರೆ. ಅವ್ರ ವಿರೋಧಿಗಳಿಗೆಲ್ಲ ಜೀರೋ ಆದರು ಅನ್ನೋದು ಎರಡು ಮಾತಿಲ್ಲ. ಅದಕ್ಕೆ ಅವರು ಚರ್ಪಡಿಸ್ತಾರೆ ಎರಡೂ ಗೆಲ್ಲಬೇಕಂತೇಳಿ. ಅದರಲ್ಲೂ ಮುಖ್ಯವಾಗಿ ದಾವಣಗೆರೆ. ಯಾಕಂದ್ರೆ ಮೇಲೆ ಇದನ್ನು ಯತ್ನಾಳ್ ಆರೋಪ ಮಾಡೇ ಮಾಡ್ತಿರ್ತಾರೆ. ಅವರಿಬ್ಬರು ಒಂದಿದಾರ್ರಿ, ಬೇರೆ ಬೇರೆ ಅಲ್ಲ ಅನ್ನುವಂಥ ಆರೋಪ ಮಾಡ್ತಾ ಇರ್ತಾರೆ. ಅದನ್ನು ಇಲ್ಲಿವರೆಗೆ ಅಲ್ಲ ಗೆಳಿಲಿಕ್ಕೆ ಹೋಗಿಲ್ಲ, ಅದನ್ನು ಪ್ರಪೋಸ್ ಮಾಡಲಿಕ್ಕೆ ಹೋಗಿಲ್ಲ ಅನ್ನುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಈಗ ಅದನ್ನು